ತುಂಬ ಜನರಿಗೆ ಅಡ್ಮಿಟ್ ಆಗಿದ ಕೂಡಲೇ ಗಾಬರಿ ಆಗಿಬಿಡ್ತಾರೆ ಅಭಿಮಾನಿಗಳ ಕ್ಲಾರಿಫಿಕೇಶನ್ ಇಲ್ಲ. ಈಗ ಆಗಲೇ ಅದಕ್ಕೆ ಸ್ವಲ್ಪ ಭಾಳಷ್ಟು ಜನ ಆತಂಕದಿಂದ ಮತ್ತು ಭಾಳಷ್ಟು ಏನು ಇದರಿಂದ ಫೋನ್ ಮಾಡ್ತಾಯಿದ್ರು ಏನಾಗಿದೆ ಅಂತ. ಅದಕ್ಕೆ ನಾನೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದೇನೆ ಆಗಲೇ. ಖರ್ಗೆ ಸಾಹೇಬರಿಗೆ ಈ ಸ್ಟೇಬಲ್, ಯಾವುದೇ ರೀತಿಯಾದಂಥ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ಸ್ ಅವರಿಗೆ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದ್ದಾರೆ, ಬಿಕಾಸ್ ಆಫ್ ಏಜ್ ರಿಲೇಟೆಡ್ ಇಶ್ಯೂಸ್ ಮತ್ತು ಬ್ರೆತ್ಲೆಸ್ನೆಸ್ ಇರೋದ್ರಿಂದ. ಸೊ ಜಸ್ಟ್ ಹಾರ್ಟ್ ರೇಟ್ ಸ್ಟೆಬಿಲೈಸೇಷನ್ಗೋಸ್ಕರ ಅದು ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಈಗಾಗಲೇ ಪ್ರೊಸೀಜರ್ ಮುಗಿದಿದೆ, ಸರ್ಜರಿ ಹೀಗೆ ಒಂದು 10-15 ನಿಮಿಷದ ಮಧ್ಯೆ ಮುಗಿದಿದೆ. ಎವ್ರಿಥಿಂಗ್ ಈಸ್ ಓಕೆ, ಎವ್ರಿಥಿಂಗ್ ಈಸ್ ಸ್ಟೇಬಲ್. ಯಾರೂ ಆತಂಕ ಪಡೋದು ಬೇಕಾಗಿಲ್ಲ. ಅವರ ಜನರ ಆಶೀರ್ವಾದ ಮತ್ತು ಜನರ ಹಾರೈಕೆಗಳು ಸದಾ ಅವ್ರ ಮೇಲೆ ಇರೋದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅವರಿಗೆ. ಹೆಚ್ಚು ಓಡಾಟ ಇದು ಅನ್ನೋ ಕಾರಣಕ್ಕೆ ಇಲ್ಲ, ಸಹಜವಾಗಿ ಈಸ್ ಅರೌಂಡ್ 83-84 ಈಗ. ಸೊ ಮತ್ತು ಒಂದಿನ ಡೆಲ್ಲಿ ಇದ್ದರೆ ಅದೇ ದಿನ ಬಿಹಾರು, ಗುಜರಾತು, ಕರ್ನಾಟಕ. ಸೊ ಹೀಗೆ ಸ್ವಲ್ಪ ಓಡಾಟ ಅವರಿಗೆ ಹೆಚ್ಚಾಗಿದೆ, ಇಲ್ಲ ಅಂತಿಲ್ಲ. ಬಟ್ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಇಂಥ ಪ್ರಸ್ತುತ ವಾತಾವರಣದಲ್ಲಿ ಈ ಜವಾಬ್ದಾರಿಯನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಇಲ್ಲ ಅಂದರೆ ಯಾರಿಗಾದರೂ ಕಷ್ಟ ಆಗ್ತಾಯಿದೆ. ಜನರ ಆಶೀರ್ವಾದದಿಂದ ಮತ್ತು ನಮ್ಮ ಎಲ್ಲ ಹಿತೈಷಿಗಳ ಒಂದು ಆಶೀರ್ವಾದದಿಂದ ಇಲ್ಲಿವರೆಗೂ ಸಾಹೇಬರು ಗಟ್ಟಿಮುಟ್ಟಾಗೇ ಇದ್ದಾರೆ. ಸಹಜವಾಗಿ ಇದು ಸರ್ಜರಿ ಆದಮೇಲೆ ರೆಸ್ಟ್ ಹೇಳ್ತಾರೆ. ಸೊ ನನ್ನ ಮನವಿ ತಮ್ಮ ಮುಖಾಂತರ ಏನಿದೆ ಅಂದರೆ ಇನ್ನೂ ಒಂದು 2-3 ದಿನ ಖರ್ಗೆ ಸಾಹೇಬರಿಗೆ ಸ್ವಲ್ಪ ವಿರಾಮ ಬೇಕಾಗ್ತದೆ. ಸೊ ಯಾರೂ ಆತಂಕ ಪಡಬೇಕಾಗಿಲ್ಲ. ಒಂದು 2-3 ದಿನ ಆದಮೇಲೆ ಬಂದು ಭೇಟಿ ಆಗ್ಬೋದು.